ನಿನ್ನ ಗೊಂದಲದಲ್ಲೇ ಉತ್ತರನೂ ಇದೆ ಅಖಿಲ. ಆದಿತ್ಯ ಇಷ್ಟಪಡ್ತಿರೋ ಆ ಹುಡುಗಿ ಯಾರು, ಎಲ್ಲಿದ್ದಾಳೆ ಅಂತ ಹುಡುಗಿಸಿ ಕರ್ಕೊಂಡು ಬಂದು ಮದುವೆ ಮಾಡಿಸಿದ್ರೆ ಸಮಸ್ಯೆ ಬಗೆಹರಿಯುತ್ತೆ. ನೀವು ಹೇಳೋದೇನೋ ಸರಿನೇ. ಹಾಗೆ ಮಾಡೋದ್ರಿಂದ ಆದಿತ್ಯನ ಆಸೆ ಈಡೇರುತ್ತೆ. ಆದ್ರೆ ಅನುಷ್ಕನ್ ಕನಸು, ಆದಿತ್ಯನ ಮದುವೆ ಮಾಡ್ಕೊಳ್ಳೋ ಕನಸು ಕಂಡು ಬೆಟ್ಟದಷ್ಟು ಆಸೆ ಹೊತ್ಕೊಂಡಿರೋ ಅನುಷ್ಕನ್ಗೆ ಈ ರೀತಿ ಮಾಡೋದ್ರಿಂದ ನಿರಾಸೆ ಆಗಲ್ವಾ? ಆಸೆ, ಕನಸು ಎರಡರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡೋ ಅನಿವಾರ್ಯತೆ ಬಂದಿದೆ ಈಗ. ನಮ್ಮ ಮಗ ಆದಿತ್ಯ ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕಾಗಿರೋ ಅನುಷ್ಕಾ ಅನ್ನೋ ಆಯ್ಕೆ ಬಂದಾಗ ನಮ್ಮ ಮೊದಲನೇ ಆಯ್ಕೆ ಸಹಜವಾಗಿ ನಮ್ಮ ಆದಿತ್ಯನೇ ಆಗಿರ್ತಾನೆ ಅಲ್ವಾ? ಒಂದು ಬೇಕು ಅಂದ್ರೆ ಇನ್ನೊಂದು ಕಳ್ಕೊಳ್ಳೇಬೇಕಲ್ವಾ? ಅನುಷ್ಕಾನು ನಾವು ಕಡೆಗಾಣಿಸೋದು ಬೇಡ, ಸಮಾಧಾನ ಹೇಳೋಣ. ನಮ್ಮಿಂದ ಏನೆಲ್ಲ ಸಹಾಯ ಬೇಕೋ ಅದನ್ನೆಲ್ಲ ಮಾಡೋಣ. ಆದಿತ್ಯ ತನಗ್ ಸಿಗ್ಬೇಕು ಅನ್ನೋದಕ್ಕಿಂತ ಅವನ್ ಚೆನ್ನಾಗಿರ್ಲಿ ಅಂತ ಬಯಸೋ ಒಳ್ಳೆ ಗುಣ ಇರೋ ಹುಡುಗಿ. ಈಗ ಅನುಷ್ಕನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಆದಿತ್ಯನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಸಮಯ ಬಂದಿದೆ ಅಲ್ವಾ? ಸರಿ ರಘು, ನೀವ್ ಹೇಳ್ದ ಹಾಗೆ ಮಾಡೋಣ. ಆದ್ರೆ ನನ್ ಪ್ರಶ್ನೆ ಏನಪ್ಪ ಅಂದ್ರೆ, ಆ ಕಣ್ಣಿನ ಹುಡುಗಿ ಯಾರು, ಹೇಗಿದ್ದಾಳೆ, ಅವಳನ್ನ ಎಲ್ಲಿ ಹುಡುಕ್ಸೋದು? ಅವಳ ಬಗ್ಗೆ ನಮ್ಗೇನು ಗೊತ್ತೇ ಇಲ್ವಲ್ಲ. ನೀನ್ ಮನಸ್ಸು ಮಾಡಿದ್ರೆ ಎಲ್ಲ ಆಗತ್ತೆ. ಮಗನ ಮೇಲಿನ ಚಿಂತೆಯಿಂದ ನಿನ್ನಲ್ಲಿರೋ ಶಕ್ತಿನ ನೀನ್ ಬರ್ತಿದೀಯ ಅಷ್ಟೇ. ನನ್ನ ಅಖಿಲ ದುರ್ಬಲೆ ಅಲ್ಲ, ಸಬಲೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಎಕ್ಸ್ಕ್ಯೂಸ್ ಮೀ. ಹಾಯ್ ಪಾರ್ವತಿ ಮ್ಯಾಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಹೋದ ವರ್ಷ ನಿಮ್ಮ ಮತ್ತೆ ಆದಿತ್ಯ ಸರ್ದು ಆಡ್ ಶೂಟ್ ಮಾಡಿದ್ವಲ್ಲ, ಇಷ್ಟು ಬೇಗ ಮರೆತ್ಬಿಟ್ರ? ಅದೇ ಮ್ಯಾಮ್, ನಿಮ್ಮ ಮತ್ತೆ ಆದಿತ್ಯ ಸರ್ದು ಮದುವೆ ಮಾಡಿಸಿದ್ವಲ್ಲ. ಆ ಆಡ್ ಶೂಟ್ ಮಾಡಿ ಇವತ್ತಿಗೆ 1 ವರ್ಷ ಆಯ್ತು. ಅದಕ್ಕೆ ವಿಶ್ ಮಾಡೋಣ ಅಂತ ಬಂದ್ವಿ. ಎಲ್ಲಿ ಆದಿತ್ಯ ಸರ್ ಮತ್ತೆ ಅಖಿಲ ಮೇಡಮ್ ಮನೇಲಿದ್ದಾರಾ? ಇದ್ದಾರೆ, ಬನ್ನಿ. ಕುತ್ಕೊಳ್ಳಿ. ಏನ್ ತಗೋತೀರಾ, ಕಾಫಿನಾ ಟೀನಾ? ಇಲ್ಲ, ಏನು ಬೇಡಿ. ಮನೆಗ್ ಬಂದು ಏನು ತಗೊಳ್ದೇ ಇದ್ರೆ ಹೇಗೆ? ಕಾಫಿ ಕಳಿಸ್ತೀನಿ ರೀ. ಆ ಆಡ್ ಶೂಟ್ ಮಾಡಿ ಇವತ್ತಿಗೆ 1 ವರ್ಷ ಆಯ್ತು. ಅದಕ್ಕೆ ವಿಶ್ ಮಾಡೋಣ ಅಂತ ಬಂದ್ವಿ. ಪಾರ್ವತಿ, ಯಾವಾಗ ಬಂದೆ? ಈಗ ಬಂದೆ ಯಜಮಾನ್ರೆ. ಏನು ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದ್ಯಾ? ಕಾಫಿನೂ ಇಲ್ಲ? ನಾನು ಕಾಫಿ ಕೊಡೋದಕ್ಕಲ್ಲ ಬಂದಿದ್ದು, ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ. ನನ್ನ ನೋಡಕ್ ಬಂದಿದಾರ? ಯಾರದು? ಅದೇ ಹೋದ ವರ್ಷ ನಮ್ಮಿಬ್ರದು ಅದೇ ಯಜಮಾನ್ರೆ, ನಮ್ಮಿಬ್ರದು. ಅದೇ ಏನ್ ನಮ್ಮಿಬ್ರದು?
ನಮ್ಮಿಬ್ರದ್ದು ಪಾರ್ವತಿ, ನಮ್ಮಿಬ್ರದ್ದು ಏನು ಅಂತ ನೀನು ಯೋಚನೆ ಮಾಡೋ ಅಷ್ಟೊತ್ತಿಗೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ನಮ್ಮಿಬ್ರದ್ದು ಮದ್ವೆ ಆಗಿರ್ತೀನಿ ಯಜಮಾನ್ರೆ. ಕಣ್ಣಿನ ಫೋಟೋ ತೆಗ್ದಿರೋದು ಹರೀಶ್ ಅಂತ, ಅದೇ ನಮ್ ದಾಮಿನಿ ಚಿಕ್ಕಮ್ಮ ಇದಾರಲ್ಲ, ಅವ್ರ ಸೋದರ ಸೊಸೆನ ಹರೀಶ್ ಮದುವೆ ಆಗಿರೋದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮಲ್ಲಿರೋ ಗೊಂದಲಗಳಿಗೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಒಳ್ಳೆ ಐಡಿಯಾ ಪ್ರೀತು. ಛೇ, ಬ್ರೋ ಮನ್ಸೆಲ್ಲ ಹುಡುಗಿ ಬಗ್ಗೆ ಇಷ್ಟೊಂದು ಪ್ರೀತಿ ಇದೆ ಅಂತ ನಂಗೆ ಮುಂಚೆನೆ ಗೊತ್ತಿದ್ರೆ ಆ ಹುಡುಗಿನ ತಂದು ಬ್ರೋ ಮುಂದೆ ಯಾವಾಗಲೂ ನಿಲ್ಸ್ತಿದ್ದೆ. ಇಷ್ಟೊತ್ತಿಗೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿರೋದು. ಅಷ್ಟಕ್ಕೂ ಬ್ರೋ ಅವಾಗವಾಗ ಲ್ಯಾಪ್ಟಾಪ್ ಅಲ್ಲಿ ಕಣ್ಣಿನ ಜೊತೆ ಏನೇನೋ ಮಾತಾಡ್ತಿದ್ದ. ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆದ್ರೂ ಬ್ರೋಗ್ ಒಂದ್ಸತಿ ಅಡ್ವೈಸ್ ಮಾಡಿದ್ದೆ, ಮನ್ಸಲ್ಲಿ ಒಬ್ಬರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಮದುವೆ ಆಗಿ ಜೀವನ ಪೂರ್ತಿ ಕೊರ್ಗೋದು ತಪ್ಪು ಅಂತ. ಆದ್ರೆ ಮಾಮ್ ಮೇಲಿನ ಗೌರವಕ್ಕೋಸ್ಕರ ಆ ಹುಡುಗಿ ಇದಾಳೋ ಇಲ್ವೋ ಅನ್ನೋ ಹುಡ್ಕೋ ಪ್ರಯತ್ನ ಆಗ್ಲಿ, ಅವ್ನ್ ಪ್ರೀತಿ ಪಡ್ಕೊಳ್ಳೋ ಪ್ರಯತ್ನ ಆಗ್ಲಿ ಬ್ರೋ ಮಾಡ್ಲೇ ಇಲ್ಲ. ಬಹುಶಃ ಬ್ರೋ ಅವತ್ತು ಗಟ್ಟಿ ನಿರ್ಧಾರ ತಗೊಂಡಿದ್ರೆ ಇವತ್ತು ಅವನಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಏನ್ ಮಾಡೋದು ಪ್ರೀತು, ಎಲ್ಲದಕ್ಕೂ ಟೈಮ್ ಕೂಡ ಬರ್ಬೇಕು ಅಂತ ಯಾವಾಗ್ಲೂ ನೀನೇ ಹೇಳ್ತಿರ್ತೀಯಲ್ಲ. ಭಾವನು ಆ ಹುಡ್ಗಿನೂ ಒಂದ್ ಮಾಡೋ ಟೈಮ್ ಈಗ ಬಂದಿದೆ ಅನ್ಸುತ್ತೆ. ಸರಿ, ಹರೀಶ್ ಅವ್ರನ್ನ ಹೇಗ್ ಕಾಂಟ್ಯಾಕ್ಟ್ ಮಾಡ್ತೀಯಾ? ನಿನ್ ಹತ್ರ ಅವ್ರ ನಂಬರ್ ಏನಾದ್ರೂ ಇದ್ಯಾ? ಇದೆ ಅನ್ಸುತ್ತೆ, ನೋಡ್ತೀನಿ ಇರು. ಇದೆ ಜನನಿ. ಹಾಗಾದ್ರೆ ಅವ್ರಿಗೆ ಈಗ್ಲೇ ಕಾಲ್ ಮಾಡಿ ಆ ಕಣ್ಣಿನ ಹುಡುಗಿ ಬಗ್ಗೆ ಏನಾದ್ರೂ ಗೊತ್ತಾ ಅಂತ ಕೇಳು. The number you are trying to call is currently not reachable. Please call again later. ಏನಾಯ್ತು ಪ್ರೀತು, ಫೋನ್ ರಿಸೀವ್ ಮಾಡ್ತಿಲ್ವಾ? ನಾಟ್ ರೀಚಬಲ್ ಬರ್ತಾ ಇದೆ. The number you are trying to call is currently not reachable. Please call again later. ನಾಟ್ ರೀಚಬಲ್ ಅಂತಾನೆ ಬರ್ತಾ ಇದೆ ಜನನಿ. ಹೂವೆ, ಇದರಲ್ಲಿ ನಾನು ಯಾವುದನ್ನೆಲ್ಲ ಮಾಡ್ಬೋದು? ಸ್ನಾನ ಮಾಡಿಸುವುದು, ನಮ್ಮ ಯಜಮಾನ್ರ ನಾನು ಹೇಗ್ ಸ್ನಾನ ಮಾಡ್ಸೋದು? ಹಾ, ಸಿನಿಮಾಗೆ ಹೋಗುವುದು. ತುಳಸಿ ಕಟ್ಟೆ ಪೂಜೆ ಮಾಡುವುದು. ದೇವಸ್ಥಾನಕ್ಕೆ ಹೋಗುವುದು. ಸಿಹಿ ಮಾಡುವುದು. ಹೋಟೆಲ್ಗೆ ಹೋಗುವುದು. ಹೊರಗಡೆ ಸುತ್ತಾಡುವುದು. ಶಾಪಿಂಗ್ ಮಾಡುವುದು. ಉಡುಗೊರೆ ತೆಗೆದುಕೊಳ್ಳುವುದು. ಹಾ, ಇದನ್ ಮಾತ್ರ ಹೇಗಾದ್ರೂ ಮಾಡಿ ತಗೊಳ್ಳೇಬೇಕು. ಈಗ ಮೊದಲನೇದು ಸ್ನಾನ ಮಾಡಿಸೋದು. ಅಯ್ಯಯ್ಯೋ, ಅವ್ರೇನಾದ್ರೂ ಸ್ನಾನ ಮಾಡ್ಬಿಟ್ಟಿದ್ರೆ? ಲೇ ಪಾರು, ಮೊದ್ಲು ಹೋಗೆ. ಲೇ ಪಾರ್ವತಿ, ಏನೇ ಪಂಡ್ರಾಪುರ ಪಾರ್ವತಿ, ಖುಷಿಯಾಗಿ ಓಡೋಡ್ ಎಲ್ಗೋ ಹೋಗ್ತಾ ಇದೀಯಾ? ಎಲ್ಗೂ ಇಲ್ಲ ಮೇಡಮ್. ಮಳ್ಳಿ ಯಜಮಾನ್ರಿಗೆ ತಿಂಡಿ ಕೊಡ್ಬೇಕು, ಯಜಮಾನ್ರಿಗೆ ಕಾಫಿ ಕೊಡ್ಬೇಕು, ಊಟ ಕೊಡ್ಬೇಕು, ಮತ್ತೊಂದು ಇನ್ನೊಂದು ಅಂತ ಏನೇನೋ ನೆಪ ಹೇಳ್ಕೊಂಡು ನಮ್ಮ ಆದಿತ್ಯನ ರೂಮ್ಗೆ ಹೋಗ್ತಾನೆ ಇರ್ತೀಯಾ, ಬರ್ತಾನೆ ಇರ್ತೀಯಾ. ನಿನ್ಗೆ ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವೇನೆ? ಏಯ್, ನೀನೊಂಥರ ಮರ ಇದ್ದಂಗೆ ಕಣೆ. ನಾನ್ ಎಷ್ಟೇ ಉಗಿದ್ರು
ನನಗಲ್ಲ ಅಂತ ಸುಮ್ಮನೆ ನಿಂತಿರ್ತೀಯ. ಅಯ್ಯೋ ನಿನಗ್ ಬೈದು ನನ್ ಬಾಯ್ ನಾನು ಯಾಕೆ ನೋಯಿಸ್ಕೊಳ್ಳಿ? ನಾನು ಫೇಸ್ ಪ್ಯಾಕ್ ಹಾಕೋಬೇಕು, ಬಾ ನಂಗೆ ಸಹಾಯ ಮಾಡು. ಅಯ್ಯಯ್ಯೋ, ಯಜಮಾನ್ರು ಬೇರೆ ಸ್ನಾನಕ್ಕೆ ಹೋಗ್ಬಿಟ್ರೆ ಕಷ್ಟ. ದಾಮಿನಿ ಮೇಡಮ್ ಬೇರೆ ಸಹಾಯ ಮಾಡು ಬಾ ಅಂತ ಕರೀತಾ ಇದಾರೆ. ಈಗೇನ್ ಮಾಡೋದು? ಲೇ, ಅಲ್ಲಿ ನಿಂತ್ಕೊಂಡೇನ್ ಭಜನೆ ಮಾಡ್ತಿದ್ಯಾ? ಬಾರೆ ಬೇಗ. ಬಂತೆ ಮೇಡಮ್. ಆ ವಾಲ್ ಯಾರು ಆಫ್ ಮಾಡಿದ್ದು? ಈ ಮನೆ ಕೆಲ್ಸದವ್ರು ಬಂದ್ಮೇಲೆನೆ ಎಲ್ಲ ಎಡವಟ್ ಕೆಲ್ಸಗಳಾಗ್ತಾ ಇರೋದು. ಈ ಹಲ್ಕ ಕೆಲ್ಸ ಯಾರು ಮಾಡಿದ್ರು? ಈಗ ನೀರ್ ಬರುತ್ತೆ. ಪಾರ್ವತಿ, ಈ ಕಡೆ ಬಾ. ಅಯ್ಯಯ್ಯೋ, ಯಾರೋ ಮೋಟರ್ ಆನ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಜಮಾನ್ರೆ, ನೀವ್ ತಣ್ಣೀರಲ್ಲಿ ನೆಂದ್ರಲ್ಲ, ಅದಕ್ಕೆ ನಿಮಗ್ ನೆಗಡಿ ಆಗಿದೆ ಅನ್ಸುತ್ತೆ. ಬನ್ನಿ ಬಿಸಿ ನೀರಿನ ಹಬೆ ಕೊಡ್ತೀನಿ. ಏನ್ ಪ್ರೀತು ಹೀಗಾಗ್ತಿದೆ? ಒಂದ್ ವೇಳೆ ಅವ್ರ ಫೋನ್ ನಂಬರ್ ಏನಾದ್ರು ಚೇಂಜ್ ಮಾಡ್ಕೊಂಡಿರ್ಬೋದಾ? ಗೊತ್ತಿಲ್ಲ ಜನನಿ. ಯಾವ್ದಕ್ಕೂ ನಾನು ಆಫೀಸ್ ಹತ್ರ ಹೋಗಿ ಹರೀಶ್ ಬಗ್ಗೆ ವಿಚಾರಿಸ್ಕೊಂಡ್ ಬರ್ತೀನಿ. ಮಾಮ್ ಏನಾದ್ರು ಕೇಳಿದ್ರೆ ಈ ತರ ಆಗಿದೆ ಅಂತ ವಿಷಯ ಹೇಳು. ಪ್ರೀತು, ಹರೀಶ್ ಅವರಿಂದ ಆ ಹುಡುಗಿ ಬಗ್ಗೆ ನಮಗ್ ಗೊತ್ತಾಗತ್ತಲ್ವಾ? ಖಂಡಿತ ಗೊತ್ತಿರುತ್ತೆ. ನೀನು ಯೋಚನೆ ಮಾಡಬೇಡ, ನಾನು ಹೋಗಿ ಬರ್ತೇನೆ. ಪಾರ್ವತಿ, ಬಿಸಿ ನೀರಿಗೆ ಯಾಕೆ ಅರ್ಶನ ಆಗ್ತಾ ಇದೆಯಾ? ಯಜಮಾನ್ರೆ, ಬಿಸಿ ನೀರಿಗೆ ಅರ್ಶನ ಹಾಕಿ ಹಬೆ ತಗೊಂಡ್ರೆ ಹಂಗೆ ನೆಗಡಿ ಓಡೋಗುತ್ತೆ. ಪಾರ್ವತಿ, ನೀನು ನೆಂದಿದ್ಯಾ ಅಲ್ವಾ? ನಿನ್ಗೂ ನೆಗಡಿ ಆಗುತ್ತೆ. ನೀನು ಹಬ್ಬೆ ತಗೋ. ಯಜಮಾನ್ರೆ, ನಾನೇ ನಿಮ್ ತರ ಸಿಟಿಲ್ ಹುಟ್ಟಿ ಬೆಳ್ದೋಳ, ಹಳ್ಳಿಲ್ ಹುಟ್ಟಿ ಬೆಳ್ದೋಳು, ಅದ್ರಲ್ಲೂ ರಾಗಿ ಮುದ್ದೆ ತಿನ್ಕೊಂಡ್ ಬೆಳ್ದೋಳು ನಾನು. ನನ್ನ ಹತ್ರ ನೆಗಡಿ ಗಿಗ್ಡಿ ಎಲ್ಲ ಸುಳಿಯೋದೇ ಇಲ್ಲ. ಪಾರ್ವತಿ, ನೆಗಡಿಗೆ ಹಳ್ಳಿಯವರು ಸಿಟಿಯವರು ಅಂತ ಏನು ಇಲ್ಲ, ಎಲ್ರಿಗೂ ಬರುತ್ತೆ. ಬಾ, ನೀನು ಹಬ್ಬೆ ತಗೋ. ಪರವಾಗಿಲ್ಲ ಯಜಮಾನ್ರೆ, ನೀವೇ ತಗೊಳ್ಳಿ. ಪಾರ್ವತಿ, ಇವಾಗ ನೀನು ಹಬ್ಬೆ ತಗೊಳ್ತೀಯೋ ಇಲ್ವೋ? ನೀನ್ ತಗೊಳ್ಳಿಲ್ಲ ಅಂದ್ರೆ ನಾನು ತಗೊಳಲ್ಲ. ಈ ಮನೇಲಿ ಯಾರಿಗೂ ಜವಾಬ್ದಾರಿ ಇಲ್ಲ. ಧಾಮಿನಿ, ಏನೇ ನೀನ್ ಅವತಾರ? ಅವತಾರ ಅಲ್ಲ ಕಣ್ರಿ, ಅಲಂಕಾರ. ಯಾವ ಖುಷಿಗೋ ರೀ, ಸ್ಕಿನ್ನು ಫಳಫಳ ಅಂತ ಹೊಳಿಯುತ್ತಂತೆ ಇದನ್ನ ಹಾಕೊಂಡ್ರಿ. ಅದಕ್ಕೆ ಫೇಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದೀನಿ ಕಣ್ರಿ. ದಾಮು, ಮದುವೆ ಆಗಿ ವಯಸ್ಸಿಗೆ ಬಂದಿರೋ ಮಕ್ಳಿದ್ರು ಇಂಥ ತಿರ್ಪೆ ಶೋಕಿ ಬೇಕಾ? ಮಕ್ಳು ದೊಡ್ಡವರಾಗಿದ್ದಾರೆ ಅಂತ ನಾವ್ ಅಲಂಕಾರ ಮಾಡ್ಕೊಳ್ಳೋದನ್ನ ಬಿಟ್ಬಿಡ್ಬೇಕಾ? ರೀ, ಮಕ್ಳು ಚಿಕ್ಕವರಿದ್ದಾಗ ಅಷ್ಟೇ ನಮ್ ಮಾತು ಕೇಳೋದು. ಬೆಳೆದು ದೊಡ್ಡವರಾದ್ಮೇಲೆ ಅವ್ರ ಸಂಗಾತಿಗಳು ಹೇಳ್ದಂಗೆ ಕೇಳೋದು. ನಮ್ಮನ್ನ ಫುಟ್ಬಾಲ್ ಮಾಡ್ಕೊಂಡ ಹಿಂಗ್ ಕಾಲಲ್ಲಿ ಕಸ ಹೊಡೆದಂಗ್ ಹೊಡಿತಾರೆ. ಅವರಿಗೋಸ್ಕರ ನಾವ್ ಯಾಕ್ರಿ ಬದ್ಲಾಗ್ಬೇಕು? ಯಾಕೆ ಬದ್ಲಾಗ್ಬೇಕು? ಆಹಾ, ಎಲ್ಲ ಮಕ್ಕಳಿಗೂ ನಿನ್ನಂತ ಅಮ್ಮಂದ್ರು ಸಿಕ್ಕಿದ್ರೆ ಮುಗೀತು ಕತೆ. ಯಾರ್ದು? ಮಕ್ಕಳದು. ರೀ, ಬನ್ರಿ ಕಡೆ ನಾನು ಫೇಸ್ ವಾಶ್ ಮಾಡ್ಬೇಕು. ಅಯ್ಯೋ, ನಿನ್ನ ತೊಂಡ ಕಟ್ಕೊಂಡಿದ್ದೀನಿ ನೋಡು, ನನ್ನ ಕರ್ಮ ಅನುಭವಿಸ್ಬೇಕು.
ಕಾಲ ಚೆನ್ನಾಗಿರಮ್ಮ. ಏನಿವತ್ತು ವಿಶೇಷ ಪಾರ್ವತಿ? ನನಗ್ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಿದೀಯಾ? ನಾನು ಈ ಮನೆಗೆ ಯಾರಮ್ಮ? ಈ ಮನೆ ಕೆಲಸದವಳು. ನನಗೊಂದು ಒಳ್ಳೆ ಅವಕಾಶ ಕೊಟ್ಟು ಇವತ್ತು ಜನ ನನ್ನನ್ನು ಗುರ್ತಿಸ್ತಿದ್ದಾರೆ, ನನಗ್ ಬಂದು ಬೊಕ್ಕೆ ಕೊಡ್ತಿದ್ದಾರೆ ಅಂದ್ರೆ ಅದಕ್ಕೆ ನೀವೇ ಕಾರಣ ಅಮ್ಮ. ನೀವ್ ಕೊಟ್ಟ ಸಹಕಾರದಿಂದನೇ ಇದೆಲ್ಲ ಸಾಧ್ಯ ಆಗಿತ್ತು. ಅದಕ್ಕೆ ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಬಂದೆ ಅಮ್ಮ. ಪಾರ್ವತಿ, ಜೀವನದಲ್ಲಿ ಯಾರಾದ್ರೂ ಬೆಳೀತಾರೆ ಅಂದ್ರೆ ಒಂದು ಯೋಗ್ಯತೆ ಇರಬೇಕು, ಇಲ್ಲ ಒಳ್ಳೆ ಬುದ್ಧಿ ಇರಬೇಕು. ಅವಕಾಶನ ಯಾರಿಂದ ಬೇಕಾದ್ರೂ ಪಡ್ಕೋಬಹುದು, ಆದ್ರೆ ಸಿಕ್ಕ ಅವಕಾಶನ ಹೇಗೆ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಅವರ ಏಳಿಗೆ ನಿಂತಿರುತ್ತೆ. ಈ ವಿಷಯದಲ್ಲಿ ನೀನ್ ಯಾವತ್ತೂ ಮುಂದೆ ಇರ್ತೀಯ. ಅಲ್ಲ ಪಾರ್ವತಿ, ನಾನು ಈ ಸೀರೆನ ನಿನಗೆ ಹಬ್ಬಕ್ಕೆ ಅಂತ ಕೊಟ್ಟಿದ್ದು. ಹಬ್ಬದ ದಿನ ಉಡೋದ್ ಬಿಟ್ಟು ಇವತ್ತು ಉಟ್ಕೊಂಡಿದೀಯಾ? ಅಮ್ಮ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡೆ, ಅದಕ್ಕೆ ನೀವ್ ಕೊಟ್ಟಿರೋ ಈ ಸೀರೆನ ಉಟ್ಕೊಂಡಿದ್ದೀನಿ. ಈ ಸೀರೆಲಿ ನೀನ್ ತುಂಬಾ ಮುದ್ದಾಗಿ ಕಾಣಿಸ್ತಿದೀಯಮ್ಮ. ಅದ್ ಸರಿ, ಏನಿವತ್ತು ದೇವಸ್ಥಾನಕ್ಕೆ ಏನ್ ವಿಶೇಷ? ಇವತ್ತು ದೇವಸ್ಥಾನಕ್ಕೆ ಹೋಗಿ ದೊಡ್ಡಯಜಮಾನ್ರ ಹೆಸರಲ್ಲಿ ಅರ್ಚನೆ ಮಾಡ್ಸೋಣ ಅಂತ ಅಮ್ಮ. ಅವ್ರು ಮಾಡೋ ವ್ಯವಹಾರ ಯಾವಾಗ್ಲೂ ಲಾಭದಲ್ಲಿರ್ಲಿ, ಅದರಿಂದ ಈ ಅರಸನ್ ಕೋಟೆಗೆ ಒಳ್ಳೆ ಹೆಸರು ಬರ್ಲಿ ಅಂತ ಆ ದೇವ್ರ ಹತ್ರ ಹರ್ಸ್ಕೊಂಡ್ ಬರ್ತೀನಮ್ಮ. ಪಾರ್ವತಿ, ನಿನ್ ಮನಸ್ಸು ಅದೆಷ್ಟು ಒಳ್ಳೇದಮ್ಮ. ಸದಾ ಈ ಅರಸನ ಕೋಟೆಗೆ ಒಳ್ಳೇದಾಗ್ಲಿ ಅಂತಾನೆ ಹಾರೈಸ್ತಾ ಇರ್ತೀಯ. ಆ ದೇವ್ರು ನಿನಗೆ ಯಾವತ್ತೂ ಒಳ್ಳೇದೇ ಮಾಡ್ತಾನೆ. ಹೋಗ್ಬಮ್ಮ. ಸರಿ ಅಮ್ಮ. ಈ ಹರೀಶ್ ಬೇರೆ ಸರಿ ಟೈಮ್ಗೆ ಕೈ ಸಿಕ್ತಿಲ್ವಲ್ಲ. Your time to call is currently not reachable. ನೋಟ್ ರೀಚಬಲ್ ಅಂತಾನೆ ಬರ್ತಿದೆ ಅಲ್ಲ, ಏನಾಗಿರ್ಬೋದು? ಎಲ್ಲಿ ಹೋಗಿರ್ಬೋದು? ಮನೆ ಬೇರೆ ಬೀಗ ಹಾಕಿದೆ, ಹೇಗೆ ಟ್ರ್ಯಾಕ್ ಮಾಡೋದು? ಹಾ, ಚಿಕ್ಕಮ್ಮಂಗೆ ಫೋನ್ ಮಾಡೋಣ, ಚಿಕ್ಕಮ್ಮಂಗೆ ವಿಷಯ ಗೊತ್ತಿರ್ಬೋದು. ಪ್ರೀತು ಫೋನ್ ಮಾಡ್ತಿದ್ದ ನನ್ಗೆ. ಹಲೋ, ಹೇಳಪ್ಪ ಪ್ರೀತು. ಚಿಕ್ಕಮ್ಮ, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಹೇಳಪ್ಪ ಪ್ರೀತು, ಈ ನಿನ್ ಚಿಕ್ಕಮ್ಮ ನಿನ್ಗೆ ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದಾಳ? ಥ್ಯಾಂಕ್ಸ್ ಚಿಕ್ಕಮ್ಮ. ನನಗೆ ಹರೀಶ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು. ಹರೀಶ್ ಬಗ್ಗೆನಾ? ಹಾ, ಅದೇನಂತ ಕೇಳಪ್ಪ. ಹರೀಶ್ ಕೆಲಸ ಬಿಟ್ಟಿದಾರಂತೆ. ಅವ್ರ ಮನೆ ಹತ್ರ ಬಂದಿದ್ದೆ, ಫೋನ್ಗೂ ಸಿಗ್ತಾ ಇಲ್ಲ. ಅದಕ್ಕೆ ಉಮಾಗ್ ಫೋನ್ ಮಾಡಿ ಹರೀಶ್ ಎಲ್ಲಿದಾರಂತ ಕೇಳ್ತೀರಾ? ಇದೇನಪ್ಪ ಪ್ರೀತು, ದಿಢೀರ್ ಅಂತ ಹರೀಶ್ನ ಹುಡ್ಕೊಂಡು ಹೋಗಿದ್ಯಾ? ಏನ್ ಸಮಾಚಾರ? ಏನಿಲ್ಲ ಚಿಕ್ಕಮ್ಮ, ಅದು ನನ್ನ ಫ್ರೆಂಡ್ ಒಬ್ಬರಿಗೆ ಒಂದು ಡಿಸೈನ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಹರೀಶ್ ಕೈಲಿ ಮಾಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ನಿಜ ಹೇಳು ಪ್ರೀತು, ಈ ಮನೇಲಿ ಎಲ್ರು ಒಂಥರ ವಿಚಿತ್ರವಾಗಿ ಆಡ್ತಿದ್ದಾರೆ ಅಂತ ನನ್ಗೆ ಅನಿಸ್ತಿದೆ. ಈಗ ನೀನ್ ನೋಡು, ಮದ್ವೆ ಆದಾಗಿಂದ ಮನೆಯಿಂದ ಹೊರಗಡೆನೆ ಹೋಗ್ದಿದ್ದವನು ಹರೀಶ್ನ ಹುಡುಕೊಂಡು ಹೊರಗಡೆ ಹೋಗ್ಬಿಟ್ಟಿದ್ಯಾ? ಏನ್ ಸಮಾಚಾರ? ನಿಜ ಹೇಳಪ್ಪ. ಚಿಕ್ಕಮ್ಮ, ನನ್ ಮೇಲೆ ನಂಬಿಕೆ ಅಲ್ವಾ ನಿಮ್ಗೆ? ನಿಜವಾಗ್ಲೂ ನೀವು ಅನ್ಕೊಂಡಾಗ ಏನೂ ಇಲ್ಲ. ಅದು ಒಂದು ಕಾಂಪ್ಲಿಕೇಟೆಡ್ ಡಿಸೈನ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಪ್ರಾಜೆಕ್ಟ್ ನ ಬೇರೆ ಯಾರಿಗಾದ್ರೂ ಕೊಡೋ ಬದಲು ನಮ್ ಹರೀಶ್ ಕೊಡೋಣ ಅಂತ ಅಷ್ಟೇ. ಅದೇನೋ ಗೊತ್ತಿಲ್ಲಪ್ಪ ಪ್ರೀತು. ನೋಡು, ಒಳ್ಳೆ ಕೆಲ್ಸನ ಬಿಟ್ಟು ಅದೇನೋ ನಾನೇ ಬಿಸ್ನೆಸ್ ಮಾಡ್ತೀನಿ ಅಂತ ಉಮಾನ ಕರ್ಕೊಂಡ್ ಬಂದು ತವ್ರ ಮನೆಗ್ ಬಿಟ್ಟು ಎಲ್ಲೋ ಹೋಗಿದಾನೆ. ಅದ್ ಎಲ್ಲಿ ಹೋಗಿದಾನೆ, ಏನ್ ಮಾಡ್ತಿದ್ದಾನೆ ಒಂದು ಗೊತ್ತಿಲ್ಲಪ್ಪ. ಇರೋ ಕೆಲ್ಸನ ಬಿಟ್ಟು ಮಣ್ ತಿನ್ನೋ ಕೆಲ್ಸನ ಮಾಡ್ಕೊಂಡಿದ್ದಾನೆ. ಅಂದ್ರೆ ಅವನ್ ಎಲ್ಲಿದ್ದಾನಂತ ಉಮಾಗೂ ಗೊತ್ತಿಲ್ವಾ ಚಿಕ್ಕಮ್ಮ? ಇಲ್ಲಪ್ಪ ಪ್ರೀತು, ಅವಳಿಗೂ ಫೋನ್ ಮಾಡಿ ಒಂದ್ ವಾರನೇ ಆಗೋಯ್ತಂತೆ. ಸರಿ ಚಿಕ್ಕಮ್ಮ, ಥ್ಯಾಂಕ್ಸ್.
ಅರ್ಚನೆ ಮಾಡಿಸ್ಬೇಕಿತ್ತು. ದೇವ್ರಿಗೆ ಅಲಂಕಾರ ನಡೀತಾ ಇದೆ, ನೀವು ಬೇಕಾದ್ರೆ ಪ್ರದಕ್ಷಿಣೆ ಹಾಕೊಂಡ್ ಬನ್ನಿ. ಸರಿ ಅರ್ಚಕ್ರೆ. ಯಜಮಾನ್ರೆ, ಪ್ರದಕ್ಷಿಣೆ ಹಾಕೊಂಡ್ ಬರೋಣವಾ? ಸರಿ ಪಾರ್ವತಿ. ಚಿಂತೆ ಒಮ್ಮೆ ನೋಡಿಕೊಳ್ಳಲೇನು. ಹೇಳಿ ಹೆಸರು. ಆದಿತ್ಯ. ಆದಿತ್ಯ ನಾಮಧೇಯಸ್ಯ. ಕೃತಿಕಾ ನಕ್ಷತ್ರ ಮೇಷರಾಶಿ. ಕೃತಿಕಾ ನಕ್ಷತ್ರ ಮೇಷರಾಶೋ ಜಾತಸ್ಯ. ಓಂ ನಮಃ ಸಹ ಕುಟುಂಬಾನಾಂ ಸಹ ಪರಿವಾರಾನಾಂ. ಪಾರ್ವತಿ, ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದೆಯಾ? ಹೌದು ಯಜಮಾನ್ರೆ, ನೀವು ಅನ್ಕೊಂಡಿರೋದೆಲ್ಲ ಈಡೇರ್ಲಿ, ನೀವು ಯಾವಾಗಲೂ ಖುಷಿಯಾಗಿರ್ಲಿ ಅಂತ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ತಿದ್ದೀನಿ. ಹೇಗೆ ನಾನು ನನ್ನ ಹತ್ರ ಬರೋ ಎಲ್ಲ ಫೈಲ್ಸ್ಗಳನ್ನು ಓಕೆ ಮಾಡಿ ಮೂವ್ ಮಾಡಲ್ವೋ ಹಾಗೆ ದೇವರು ಅನ್ಸುತ್ತೆ ಅವನಿಗೆ ಬೇಡ ಅನ್ಸೋದನ್ನ ಪೆಂಟಿಂಗಲ್ಲೇ ಇಡ್ತಾನೆ. ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ ಯಜಮಾನ್ರೆ, ಬದಲಾಗ್ತಾ ಇರುತ್ತೆ. ಹಾಗೆ ನಿಮ್ಮ ಜೀವನದಲ್ಲೂ ಬದಲಾವಣೆ ಬರುತ್ತೆ. ದೇವ್ರೆ, ಇಷ್ಟ ದಿನ ಕಣ್ಣಿನ ಹುಡುಗಿ ಸಿಗ್ತಾಳೆ ಅನ್ನೋ ಭ್ರಮೆಯಲ್ಲಿದ್ದೆ. ಆದರೆ ಇತ್ತೀಚೆಗೆ ಅವಳು ಸಿಗಲ್ಲ ಅನ್ನೋ ವಾಸ್ತವ ಅರಿವಾಗಿದೆ. ಆ ಕಣ್ಣಿನ ನೆನಪು ಮತ್ತೆ ನನ್ನ ಡಿಸ್ಟರ್ಬ್ ಮಾಡಬಾರ್ದು. ಅದ್ರ ಗುಂಗಿಂದ ಹೇಗಾದರೂ ಮಾಡಿ ಹೊರಗೆ ಬರೋ ಥರ ಶಕ್ತಿ ಕೊಡು ದೇವ್ರೆ. ಇವತ್ತು ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಮ್ಮ ಯಜಮಾನ್ರ ಜೊತೆ ನಿನ್ನ ಸನ್ನಿಧಿಗೆ ನಾವು ಮದುವೆ ಆದ ಮೊದಲನೇ ವರ್ಷದ ದಿನ ಬಂದಿದ್ದೀವಿ, ಒಟ್ಟಿಗೆ ಪೂಜೆನೂ ಮಾಡಿಸ್ತಿದ್ದೀವಿ. ಈ ದಿನಾನ ನನ್ನ ಜೀವನದಲ್ಲೇ ಮರೆಯಲ್ಲ. ನಮ್ಮ ಯಜಮಾನ್ರು ಏನು ಹರಿಸ್ಕೊಳ್ತಾರೋ ಆ ಕೋರಿಕೆ ಈಡೇರೋ ಹಾಗೆ ಮಾಡಪ್ಪ. ಅವ್ರು ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು, ಇದೇ ನನ್ನ ಆಸೆ. ಈ ನಿಂಬೆಹಣ್ಣ ದೇವ್ರ ಮೇಲಿಟ್ಟು ಪ್ರಾರ್ಥಿಸ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ದೇವರು ಬಲಗಡೆಯಿಂದ ಪ್ರಸಾದ ಕೊಟ್ಟಿದೆ, ನೀವೇ ನಿಮ್ಮ ಕೈಯಾರ ನಿಮ್ಮ ಶ್ರೀಮತಿ ಮುಡಿಸಿ, ಎಲ್ಲ ಒಳ್ಳೇದಾಗುತ್ತೆ. ಪಾರ್ವತಿ,